ಮೈಸೂರಿನ ಉದಯಗಿರಿಯಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಠಾಣೆ ಮೇಲೆ ಕಲ್ಲು ತೂರಿದವರಿಗೆ ಖಾಕಿ ತಲಾಶನ್ನ ಮಾಡ್ತಾ ಇದೆ. ಪ್ರಕರಣದ ತನಿಖೆ ಚುರುಕುಗೊಳಿಸುವಂಥದ್ದು ಸಿಸಿಬಿ. ಮೈಸೂರಿನ ಉದಯಗಿರಿಯಲ್ಲಿ ಗಲಭೆ ಪ್ರಕರಣ ಇದೆಯಲ್ಲ, ಇದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ. ಬಿಕಾಸ್ ಕಾನೂನನ್ನ ಕೈಗೆತ್ತಿಕೊಂಡು ಪೊಲೀಸ್ ಠಾಣೆ ಮೇಲೆನೆ ಕಲ್ಲು ತೂರಾಟ, ಪೊಲೀಸರ ಮೇಲೆನೆ ಹಲ್ಲೆ ಮಾಡಿದಂಥದ್ದು ಸಹಜವಾಗಿ ಆಕ್ರೋಶಕ್ಕೆ ಗುರಿಯಾಗಿದೆ. ಪ್ರತಿ ಮಾಹಿತಿ ಕಲೆ ಹಾಕ್ತಾ ಇರುವಂಥದ್ದು ಪೊಲೀಸರು. ಸಿಸಿಟಿವಿ ದೃಶ್ಯಗಳನ್ನ ಶೋಧ ಮಾಡ್ತಾ ಇದೆ ಖಾಕಿ ಪಡೆ. ಟೆಕ್ನಿಕಲ್ ಟೀಮ್, ಸೆನ್ ವಿಭಾಗಗಳ ಮೂಲಕ ತನಿಖೆಯನ್ನ ಮಾಡಲಾಗ್ತಾ ಇದೆ. ಕಲ್ಲು ತೂರಾಟ ನಡೆದಂತ ಸ್ಥಳದ ಸುತ್ತಮುತ್ತಲಿನ ಸಿಸಿಟಿವಿ, ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳು, ಅನುಮಾನಾಸ್ಪದ ಓಡಾಟ, ಹಲವು ಅಂಶಗಳ ಮೇಲೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಉದಯಗಿರಿ ಪೊಲೀಸ್ ಠಾಣೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇವತ್ತು ಭೇಟಿಯನ್ನ ಕೊಡುವಂತ ಸಾಧ್ಯತೆ ಇದೆ. ನಿನ್ನೆಷ್ಟೇ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕ ಅವರೆಲ್ಲ ಕೂಡ ಹೋಗಿದ್ರು. ಏನಾಯ್ತು ಏನು ಎತ್ತ ಅಂತ ಮಾಹಿತಿಯನ್ನ ಪಡೆದುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಕೂಡ ಮಾಡಿದ್ದಾಯ್ತು. ನಮ್ಮ ಮೈಸೂರಿನ ಗಲಾಟೆ ಬಗ್ಗೆ ಡಿಕೆಶಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪೊಲೀಸರು ಗಲಾಟೆ ನಿಯಂತ್ರಣ ಮಾಡಿದ್ದಾರೆ. ಪೊಲೀಸರ ಕಾರ್ಯಕ್ಕೆ ಡಿಕೆಶಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ರಾಜಣ್ಣಗೆ ಡಿಕೆಶಿ ಪರೋಕ್ಷವಾಗಿ ಟಾಂಗನ್ನ ಕೂಡ ಕೊಟ್ಟಿದ್ದಾರೆ. ಸಿಎಂ ಕೂಡ ಗಲಾಟೆ ಬಗ್ಗೆ ಮಾತನಾಡ್ತಾರೆ. ಸಿಎಂ ರೆಸ್ಟ್ ಮಾಡ್ತಿದ್ದಾರೆ, ಮುಂದೆ ಮಾತನಾಡ್ತಾರೆ ಅಂತ ಹೇಳಿದ್ರು ಡಿಕೆ. ನಾನು ಅದು ವರದಿ ಎಲ್ಲ ತಗೊಂಡೆ. ಪೊಲೀಸ್ ಅಧಿಕಾರಿಗಳು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ತಪ್ಪು ಕಾನೂನು ರೀತಿಯ ಕ್ರಮ ಕೈಗೊಳ್ತಾರೆ. ಯಾರೇ ತಪ್ಪು ಮಾಡಿದ್ರು, ಯಾವುದೇ ಥರ ತಪ್ಪು ಮಾಡಿದ್ರು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ಬಟ್ ನಾನು ನಮ್ಮ ಆಫೀಸರ್ಸ್ ಏನು ಟೈಮ್ಲಿ ಆಕ್ಟ್ ಮಾಡಿ ಕಂಟ್ರೋಲ್ ತಂದು ಯಾರಿಗೂ ಅಪಾಯ ಆಗಿದ್ದಂಗೆ ಏನು ಮಾಡಿದ್ದಾರೆ, ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಯಾವ ಅದನ್ನ ಒಬ್ಬ ಮಂತ್ರಿ ಮೇಲೆ ಚೀಫ್ ಮಿನಿಸ್ಟರ್ ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ. ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಉದಯಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪುಂಡ್ರನ್ನ ಹಿಡಿಯುವಂತ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ? ಯಾರನ್ನಾದ್ರೂ ಬಂಧಿಸಲಾಗಿದೆಯಾ ಇದುವರೆಗೂ, ಅಥವಾ ಅದ್ರ ಮೇಲೂ ಕೂಡ ಒತ್ತಡ ಬರ್ತಾ ಇದೆಯಾ ಪ್ರಕರಣದಲ್ಲಿ? ಪೃಥ್ವಿ, ಏನು ಉದಯಗಿರಿ ಪೊಲೀಸ್ ಠಾಣೆ ಮೇಲೆ 2 ದಿನಗಳ ಹಿಂದೆ ತಡರಾತ್ರಿ ನಡೆದಂತ ಕಲ್ಲು ತೂರಾಟ ಪ್ರಕರಣ ಇದೆ. ಇದು ನಿಜಕ್ಕೂ ಕೂಡ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸುವಂತದ್ದು. ಏನು ಈಗಾಗಲೇ ಸಿಸಿಬಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಲ್ಲಾ ಸಿಸಿಟಿವಿಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ಅಲ್ಲಿ ಫೂಟೇಜ್ ಅನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದು ಕಡೆ ಮೊಬೈಲ್ ಟವರ್ ಅಂದ್ರೆ ಏನು ಯಾವೆಲ್ಲ ಕರೆಗಳು ಆ ಸಮಯದಲ್ಲಿ ಅದು ಹೋಗಿದೆ ಅನ್ನೋ ನಿಟ್ಟಿನಲ್ಲೂ ಕೂಡ ಮೊಬೈಲ್ ಲೊಕೇಶನ್ ಟವರ್ಗಳನ್ನು ಕೂಡ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಮತ್ತೊಂದು ಕಡೆ ಏನು ನಿಷೇಧಿತ ಸಂಘಟನೆಗಳು ಕೂಡ ಈ ಕುಕೃತ್ಯದಲ್ಲಿ ಭಾಗಿಯಾಗಿರಬಹುದು ಅನ್ನುವ ಶಂಕೆ ಕೂಡ ವ್ಯಕ್ತವಾಗಿದೆ. ಈ ನೆಲೆಯಲ್ಲಿ ಏನು ಮೈಸೂರಿನಲ್ಲಿ ಈ ಹಿಂದೆ ನಡೆದಂತ ಗಲಭೆಗಳಿದೆ, ಇವೆಲ್ಲರೂ ಕೂಡ ಯಾರಾದ್ರೂ ಭಾಗಿಯಾಗಿದ್ರಲ್ಲ ಅವರೆಲ್ಲರ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಅಲ್ಲದೆ ಈ ತಡರಾತ್ರಿ ಏನು ಸಾವಿರಾರು ಜನರ ಗುಂಪು, ಮುಸ್ಲಿಂ ಯುವಕರ ಗುಂಪು ಏನು ಪೊಲೀಸ್ ಠಾಣೆ ಮುಂದೆ ಸೇರ್ತು, ಅವರಿಗೆ ಚೀಲಗಟ್ಟಲೆ ಕಲ್ಲು ಹೇಗೆ ಸಿಕ್ತು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪೊಲೀಸರು ತನಿಖೆ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಏನು ತಡರಾತ್ರಿ ಅಂದು ರಾತ್ರಿ ಆಗಿದ್ದಂತ ಘಟನೆ ಏನಿದೆ, ಆ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಸೆನ್ ಇರಬಹುದು ಹಾಗೂ ಸಿಸಿಬಿ ಪೊಲೀಸರು ಇರಬಹುದು, ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಇಂದು ಸಂಜೆ ಅಥವಾ ನಾಳೆ ಒಳಗಾಗಿ ಯಾರು ಆ ಕಲ್ಲು ತೂರಾಟದಲ್ಲಿ ಭಾಗಿಯಾಗಿದ್ರು ಅವರೆಲ್ಲರನ್ನು ಕೂಡ ಬಂಧಿಸುವ ಸಾಧ್ಯತೆ ಇದೆ. ಪೃಥ್ವಿ. ಓಕೆ, ಧನ್ಯವಾದ ಆನಂದ್.